ಸ್ತ್ರೀ ಜಾಗೃತಿ ಕನ್ನಡ ಮಾಸಪತ್ರಿಕೆ ಬೆಂಗಳೂರು 25ನೇ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ನನ್ನ ಅದೃಷ್ಟ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು, ಅನುಭವ ಮಂಟಪ ಟ್ರಸ್ಟ್ ಬಸವ ಕಲ್ಯಾಣ, ಪೂಜ್ಯ ಶ್ರೀ ಅವಾಮಲ್ಲಿನಾಥ್ ಮಹಾರಾಜರು ಅಧ್ಯಕ್ಷರು, ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ, ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರು ಪೀಠಾಧಿಪತಿಗಳು, ಮಲ್ಲಯ್ಯಗಿರಿ ಬಸವ ಕಲ್ಯಾಣ ದೇಗುಲಮಡಿ. ಉದ್ಘಾಟನೆಯನ್ನು ಮಾಡಲು ಬಂದಿರುವಂತಹ ಡಾಕ್ಟರ್ ಬಸವರಾಜ್ ಪಾಟೀಲ್ ಅಷ್ಟರ್ ಅಧ್ಯಕ್ಷರು, ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಟ್ರಸ್ಟ್ ಬೀದರ್. ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಶೋಭಾ HG, ಸಂಪಾದಕರು, ಸ್ತ್ರೀ ಜಾಗೃತಿ ಪತ್ರಿಕೆ ಬೆಂಗಳೂರು. ವಿಶೇಷ ಉಪನ್ಯಾಸಕವನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ ಕಾವ್ಯಶ್ರೀ ಮಹಾಗಾವ್ಕರ್, ಹಿರಿಯ ಸಾಹಿತಿಗಳು, ಕಲಬುರಗಿ. ವಿಷಯ ಸ್ತ್ರೀ ಜಾಗೃತಿ ಪತ್ರಿಕೆ ನಡೆದು ಬಂದ ದಾರಿ. ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀ ಶಿವಶರಣಪ್ಪ ವಾಲಿ, ಸಂಪಾದಕರು, ಉತ್ತರ ಕರ್ನಾಟಕ ದಿನಪತ್ರಿಕೆ ಬೀದರ್, ಹಾಗೂ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಅಧ್ಯಕ್ಷರು, ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಬೀದರ್, ಹಾಗೂ ಡಾಕ್ಟರ್ ಗಿರೀಶ್ ದಿಲೀಪ್ ಬಾಲೋದೆ ಹಾಗೂ ಡಾಕ್ಟರ್ ಗಿರೀಶ್ ದಿಲೀಪ್ ಬಾದೋಲೆ, ಮುಖ್ಯ ಕಾರ್ಯನಿರ್ವಾಹಕರು ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಬೀದರ್, ಹಾಗೂ ಶ್ರೀ ಪ್ರದೀಪ್ ಗುಂಟಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ್, ಹಾಗೂ ಶ್ರೀ ದತ್ತಾತ್ರಿ ಮೇಧಾ, ಅಧ್ಯಕ್ಷರು, ಜಿಲ್ಲಾ ಕಾರಾಗೃಹ ಬೀದರ್, ಶ್ರೀ ರಾಜೇಂದ್ರ ಬಿ ಜಾಧವ್, ವಿಭಾಗೀಯ ನಿಯಂತ್ರಣಾಧಿಕಾರಿ, ಕಕರಸಾನಿ ಗಮನ್ ಬೀದರ್ ವಿಭಾಗ, ಹಾಗೂ ಶ್ರೀ ರಾಮಕೃಷ್ಣ ಸಾಳೆ, ಹಿರಿಯ ಚಿಂತಕರು ಬೀದರ್, ಹಾಗೂ ಡಾಕ್ಟರ್ ಜಗನ್ನಾಥ ಹೆಬ್ಬಾಳೆ, ಅಧ್ಯಕ್ಷರು, ಕರ್ನಾಟಕ ಸಾಹಿತ್ಯ ಸಂಘ ಬೀದರ್, ಶ್ರೀ ರಾಜೇಂದ್ರ ಕುಮಾರ್ ಗಂದ್ಗೆ, ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಬೀದರ್. ಪ್ರಾಸ್ತಾವಿಕ ನುಡಿಯಲಿರುವ ಶ್ರೀಮತಿ BM ಶಶಿಕಲಾ, ಉತ್ತರ ಕರ್ನಾಟಕ ಪ್ರತಿನಿಧಿ, ಸ್ತ್ರೀ ಜಾಗೃತಿ ಪತ್ರಿಕೆ ಬೆಂಗಳೂರು. ಸ್ವಾಗತ ಭಾಷಣವನ್ನು ಮಾಡಲಿರುವ ಶ್ರೀಮತಿ ಸರಿತಾ ಹುಡುಗೀಕರ್, ಸಾಹಿತಿಗಳು ಬೀದರ್. ನಿರೂಪಣೆಯನ್ನು ವ್ಯಕ್ತಪಡಿಸಲಿರುವ ಶ್ರೀಮತಿ ಶಿಲ್ಪಾ ಮಜ್ಗೆ, ಸಾಹಿತಿಗಳು ಬೀದರ್. ವಂದನಾರ್ಪಣೆಯನ್ನು ಸಲ್ಲಿಸಲು ಬಂದಂತಹ ಡಾಕ್ಟರ್ ಭಗೀರಥಿ ಕೊಂಡ, ಸಾಹಿತಿಗಳು ಬೀದರ್. ಸ್ತ್ರೀ ಜಾಗೃತಿ ಕನ್ನಡ ಮಾಸಪತ್ರಿಕೆ ಬೆಂಗಳೂರು 25ನೇ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದ ಬಗ್ಗೆ ನಾನು ಅದರ ಬಗ್ಗೆ ಕುರಿತು ಮಾತನಾಡಲು ಬಂದಿದ್ದೇನೆ. ನನ್ನ ಹೆಸರು ಶಿವಪ್ರೀತ್. ನಾನು ಓದುತ್ತಿರುವ ತರಗತಿ 4ನೇ ತರಗತಿ. ಎತ್ರನಾರೆಂತು ಪೂಜ್ಯಂತೆ ರಮ್ಯಂತೆ ತತೃದೇವತಾ ನಿವಾಸ ಎಂದರೆ ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುತ್ತಾರೋ ಅಲ್ಲಿ ದೇವರು ಇರುತ್ತಾರೆ. ಎಲ್ಲಿ ಹೆಣ್ಣು ಮಕ್ಕಳಿಗೆ ಅಗೌರವ ಇರುತ್ತದೋ ಅಲ್ಲಿ ದೇವರು ಇರುವುದಿಲ್ಲ. ಸ್ವರ್ಣಮಯ ಲಂಕೆಯಲ್ಲಿದ್ದಂಥ ವಿಜೃಂಭಣೆ ಅಂತಹದ್ದು. ಅದನ್ನು ನೋಡಿ ಲಕ್ಷ್ಮಣ ಬೆರಗಾದಾಗ ಆಗ ಪ್ರಭು ಶ್ರೀರಾಮಚಂದ್ರರು ಹೇಳುತ್ತಾರೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸೆ, ಅಂದರೆ ಹೆತ್ತ ತಾಯಿ ಹೊತ್ತ ಭೂಮಿ ಎಂದು ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳಿ ಅವರು ವಾಪಸ್ ಅಯೋಧ್ಯಕ್ಕೆ ಬರುತ್ತಾರೆ. ಅಂದರೆ ನಮ್ಮ ತಾಯಂದಿರು ಕೊಟ್ಟಂಥ ಸಂಸ್ಕಾರ ಎಂಥದ್ದು. ನಾವು ಇಂದಿಗೂ ಸಹ ಧೈರ್ಯದಲ್ಲಿ ಕಾಳಿಯನ್ನು ನೋಡಿ ಆರಾಧಿಸ್ತೀವಿ, ವಿದ್ಯೆಯಲ್ಲಿ ಸರಸ್ವತಿಯನ್ನು ನೋಡಿ ಆರಾಧಿಸ್ತೀವಿ, ಹಣದಲ್ಲಿ ಲಕ್ಷ್ಮಿಯನ್ನು ನೋಡಿ ಆರಾಧಿಸ್ತೀವಿ, ಭಕ್ತಿಯಲ್ಲಿ ಪಾರ್ವತಿಯನ್ನು ನೋಡಿ ಆರಾಧಿಸ್ತೀವಿ. ನಾವು ಇಂದು ಸಹ ನಡೆದಾಡುವ ಭೂಮಿ ಎಂದು
ಭಾರತಾಂಬೆ ಎಂದು ಆರಾಧಿಸ್ತೀವಿ. ನಾವು ಆಡುವ ಭಾಷೆಯನ್ನು ಕನ್ನಡಾಂಬೆ ಎಂದು ಆರಾಧಿಸ್ತೀವಿ. ನಮ್ಮ ತಾಯಂದಿರಿಗೆ ಕೊಟ್ಟಂತ ಗೌರವ ಎಂತದ್ದು. ಕೆಲವು ವರ್ಷಗಳ ಹಿಂದೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮಗ ರಾಜಾರಾಮ್ ಆಗ ಔರಂಗಜೇಬನ ವಿರುದ್ಧ ಹೋರಾಟ ಮಾಡಲು ನನಗೆ ಯಾರಾದರೂ ಆಶ್ರಯ ನೀಡುತ್ತೀರಾ ಎಂದು ಇಡೀ ಭಾರತದ ಎಲ್ಲ ರಾಜರಿಗೆ ಕೇಳುತ್ತಾರೆ. ಆಗ ಎಲ್ಲ ರಾಜರು ನಿರಾಕರಿಸಿದ್ರು. ಏಕೆ? ರಾಜಾರಾಮನ ವಿರುದ್ಧ ನಿಂತಿದಂತ ಔರಂಗಜೇಬ್ ನಮ್ಮ ವಿರುದ್ಧ ನಿಂತಿದ್ರೆ ನಮ್ಮ ರಾಜ್ಯಕ್ಕೆ ಕುತ್ತು ಬರುತ್ತದೆ ಎಂಬುದರ ಸಲುವಾಗಿ ಅವರು ರಾಜಾರಾಮನಿಗೆ ಆಶ್ರಯ ನೀಡಲಿಲ್ಲ. ಆಗ ರಾಜಾರಾಮ್ ಅವರು ಸನ್ಯಾಸಿ ರೂಪವನ್ನು ಧರಿಸಿ ನಮ್ಮ ಕರ್ನಾಟಕಕ್ಕೆ ಬಂದು ಕೆಳದಿ ಚೆನ್ನಮ್ಮವರ ಆಸ್ಥಾನದಲ್ಲಿ ಭವತಿ ಭಿಕ್ಷಾಂದಿ ಮಾತಾ ಎಂದು ಭಿಕ್ಷೆಯನ್ನು ಕೇಳುತ್ತಾರೆ. ಆಗ ಕೆಳದಿ ಚೆನ್ನಮ್ಮವರು ಯಾರೋ ಸನ್ಯಾಸಿ ಇರಬಹುದೆಂದು ಭಿಕ್ಷೆಯನ್ನು ನೀಡಲು ಬಂದಾಗ ಆಗ ಹೇಳುತ್ತಾರೆ, ನನಗೆ ಅನ್ನದ ಭಿಕ್ಷೆಯನ್ನು ಕೇಳಿ ಬಂದಿಲ್ಲ ತಾಯಿ, ನಾನು ನನಗೆ ಜೀವ ಭಿಕ್ಷೆಯನ್ನು ಕೊಡಿ, ಪ್ರಾಣ ಭಿಕ್ಷೆಯನ್ನು ಕೊಡಿ. ಯಾರಪ್ಪ ನೀನು ಎಂದಾಗ ಆಗ ಕೆಳದಿ ಚೆನ್ನಮ್ಮವರು ಕೇಳುತ್ತಾರೆ, ಯಾರಪ್ಪ ನೀನು ಎಂದಾಗ ನಾನು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮಗ ರಾಜಾರಾಮ್ ಬಂದು ನಿಂತಿದ್ದೇನಮ್ಮ, ನನಗೆ ಔರಂಗಜೇಬನ ವಿರುದ್ಧ ಹೋರಾಟ ಮಾಡಲು ಆಶ್ರಯ ನೀಡುತ್ತೀರಾ ಎಂದಾಗ ಆಯಿತು, ಧರ್ಮದ ವಿರುದ್ಧ ಹೋರಾಡಿದಂಥ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮಗನಿಗೆ ನಾನು ಆಶ್ರಯ ಕೊಡುತ್ತೇನೆ, ಇದು ನಿಜವಾದ ಧರ್ಮ ಆಗುತ್ತದೆ ಎಂದು ಇದು ಆಶ್ರಯ ಕೊಡುತ್ತಾರೆ. ಮತ್ತು ಸಮುದ್ರದ ಅಲೆಗಳಿಗೆ ಸ್ವತಂತ್ರದ ಕಿಚ್ಚನ್ನು ಹುಟ್ಟಿಸಿದಂಥ ರಾಣಿ ಯಾರೆಂದರೆ ಅವರೇ ರಾಣಿ ಅಬ್ಬಕ್ಕ ಅವರಾಗಿರಬಹುದು. ಪೋರ್ಚುಗೀಸರ ಹಡಗನ್ನು ಸಮುದ್ರದ ಮಧ್ಯದಲ್ಲೇ ಸೀಳಿ ಬಿಸಾಡಿದಂತಹ ರಾಣಿ ಅಬ್ಬಕ್ಕ ಅವರು ಆಗಿರಬಹುದು. ಹೆಣ್ಣು ಮಕ್ಕಳನ್ನು 4 ಗೋಡೆಯ ಮಧ್ಯದಲ್ಲಿ ಇರಿಸಬಾರದು. ಹೆಣ್ಣು ಮಕ್ಕಳು ಸಾಲು ಮರದ ತಿಮ್ಮಕ್ಕ ಅವರ ಉದಾಹರಣೆ ಸಾಕು. ಸಾಲು ಮರದ ತಿಮ್ಮಕ್ಕ ಅವರ ಹೆಸರು ಕೇವಲ ಸಾಲು ಮರದ ತಿಮ್ಮಕ್ಕ ಅವರು ಕರ್ನಾಟಕದಲ್ಲಿ ಪ್ರಸಿದ್ಧ ಹೆಸರಾಗಿತ್ತು. ಅವರು ಪರಿಸರ ಪ್ರೇಮಿ ಎಂದು ಅನ್ನಿಸ್ಕೊಂಡಿದ್ರು. ಇದರ ಸಲುವಾಗಿ ಅವರ ಹೆಸರು ಸಾಲು ಮರದ ತಿಮ್ಮಕ್ಕ ಎಂದು ಬಂತು. ಅಷ್ಟೇ ಅಲ್ಲ, ಮತ್ತೆ ಕಲ್ಪನಾ ಚಾವ್ಲಾ ಅವರಾಗಿರಬಹುದು, ಸಾವಿತ್ರಿಬಾಯಿ ಫುಲೆ ಅವರಾಗಿರಬಹುದು, ಗಂಗೂಬಾಯಿ ಹಾನಗಲ್ ಅವರಾಗಿರಬಹುದು, ಲತಾ ಮಂಗೇಶ್ಕರ್ ಅವರಾಗಿರಬಹುದು, ಮದರ್ ತೆರೇಸಾ ಅವರಾಗಿರಬಹುದು. ಮೊಟ್ಟ ಮೊದಲನೇ ಅಂತರಿಕ್ಷಯಾನ ಯಾರೆಂದರೆ ಮೊಟ್ಟ ಮೊದಲ ಅಂತರಿಕ್ಷಯಾನ ಯಾರು ಪ್ರಯಾಣ ಮಾಡಿದರೆಂದರೆ ಮಹಿಳೆಯರಲ್ಲಿ ಅವರಿಗೆ ಕಲ್ಪನಾ ಚಾವ್ಲಾ ಅವರು. ಮದರ್ ತೆರೇಸಾ ಅವರು ಅನಾಥ ಮಕ್ಕಳನ್ನು ಶಿಕ್ಷಣವನ್ನು ಹೇಳ್ತಾ ಇದ್ರು. ಅವರು ದತ್ತುಪುತ್ರನನ್ನಾಗಿ ತೆಗೆದುಕೊಳ್ತಾ ಇದ್ರು. ಹೀಗೆ ಅನೇಕ ಮಹಿಳೆಯರು ಅನೇಕ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ. ಹೆಣ್ಣು ಮಕ್ಕಳು ಇಂದು ಶಿಕ್ಷಣ ಕಲಿಯೋದಕ್ಕೆ ಕಾರಣವೇನು? ಸಾವಿತ್ರಿಬಾಯಿ ಫುಲೆ ಅವರು ಒಂದು ಮೂಢನಂಬಿಕೆಯಲ್ಲಿ ಮುಳುಗಿದ ಜನರಿಗೆ ಸರಿಯಾದ ದಾರಿಗೆ ತಂದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅವರು ಮನೆ ಮನೆಗೆ ಹೋಗಿ ಹೆಣ್ಣು ಮಕ್ಕಳಿಗೆ ಭಿಕ್ಷೆಯನ್ನು ಕೇಳಿ, ನಿಮ್ಮ ಹೆಣ್ಣು ಮಕ್ಕಳಿಗೆ ನನ್ನನ್ನು ಕೊಡಿ, ನಿಮ್ಮ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತೇನೆ, ಯಾವ ಪಾಪವು ಅಂಟಿಕೊಳ್ಳುವುದಿಲ್ಲ, ನಾನು ನಿಮ್ಮ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತೇನೆ ಎಂದು ಸಾವಿತ್ರಿಬಾಯಿ ಫುಲೆ ಅವರು ಇಂದು ಹೆಣ್ಣು ಮಕ್ಕಳು ಸಹ ಶಿಕ್ಷಣ ಕಲಿಬೇಕೆಂದರೆ ಅಂದು ಸಾವಿತ್ರಿಬಾಯಿ ಫುಲೆ ಅವರು ಸಹಿಸಿದಂತಹ ಅವಮಾನಗಳೇ ಆಗಿರಬಹುದು. ಇಷ್ಟು ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ನನ್ನ ಮಾತನ್ನು ತಾವೆಲ್ಲರೂ ಶಾಂತ ರೀತಿಯಿಂದಾಗಿ ಕುಳಿತುಕೊಂಡು ಕೇಳುವುದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಸ್ತ್ರೀ ಜಾಗೃತಿ ಕನ್ನಡ ಮಾಸಪತ್ರಿಕೆ, ಬೆಂಗಳೂರು. 25ನೇ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಜಯವಾಗಲಿ. ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಜಯವಾಗಲಿ. ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಜಯವಾಗಲಿ.